ಜಯಪ್ರಕಾಶ್ ಶೆಟ್ಟರು ಬಹಳ ವ್ಯಾಲಿಡ್ ಪ್ರಶ್ನೆಯನ್ನ ಎತ್ತಿದ್ರು. ಇವತ್ತು ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ದಾರೆ. ಮಹೇಶ್ ಅವರೇ, ಹಾಗೆ ಚಂದ್ರಶೇಖರ್ ನೀವು ಉತ್ತರ ಕೊಡಿ. ಟ್ವೀಟ್ ಮಾಡಿದ್ದಾರೆ ನೋಡಿ, ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಎಂಕೆ ಪ್ರಣಾಳಿಕೆ ಬಗ್ಗೆ ಮಾತನಾಡ್ತಿದಾರಲ್ಲ ಬಿಜೆಪಿ ಅವರು, ನಮ್ಗೆ ಸ್ಟಾಲಿನ್ ದಲ್ಲ ಅಪ್ಪಣೆ ಬೇಕಾಗಿರೋದು, ಮೇಕೆದಾಟಿಗೆ ಬೇಕಾಗಿರೋದು ಕೇಂದ್ರ ಸರ್ಕಾರದ್ದು. ಹೀಗಾಗಿ ಇಲ್ಲಿ ಕಲ್ಪ್ರಿಟ್ ಮೇಕೆದಾಟು ವಿಚಾರದಲ್ಲಿ ಬಿಜೆಪಿ ಅವರು. ಸಿದ್ದರಾಮಯ್ಯ ಅವ್ರ ಟ್ವೀಟ್ ಅಪ್ಪ, ನಂದಲ್ಲ, ನಾನು ಹೇಳ್ತಿರೋದಲ್ಲ ಇದು. ಡಿಎಂಕೆ ಮ್ಯಾನಿಫೆಸ್ಟೋದಲ್ಲಿ ಹೇಳ್ತಾ ಇದೆ ನಿಲ್ಲಿಸ್ತೀವಿ ಅಂತ ಹೇಳಿ, ಅದನ್ನೊಂದು ಖಂಡಿಸುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡಿಲ್ಲ. ಹೆಂಗ್ ಹೇಳ್ತೀರಿ ನಮ್ಮ ಹಕ್ಕು ಅಂತೇಳಿ ಅವ್ರು ಕೇಳ್ತಿಲ್ಲ. ಇಲ್ಲ ಅವ್ರಿಗೇನು ಪ್ರಾಬ್ಲಮ್ ಆಗಿಲ್ಲ, ಅದು ಕೇಂದ್ರ ಕೊಡಬೇಕು ಅಂತ. ಏನಿದು ನೋಡಿ, ಈ ಸಿದ್ದರಾಮಯ್ಯವ್ರಿಗೆ ಒಂದು ಚಾಳಿ ಎಲ್ಲದಕ್ಕೂ ಮೋದಿಯವ್ರ ಕಡೆಗೆ ತಿರುಗಿಸ್ಕೊಂಡು ಹೋಗ್ತಕ್ಕಂಥದ್ದು. ಅದು ಮಹದಾಯಿ ಇರಲಿ ಅಥವಾ ಭದ್ರಾ ಅಪರದಂಡೆ ಆಗಿರಲಿ ಅಥವಾ ಮೇಕೆದಾಟು ಆಗಿರಲಿ. ಮೇಕೆದಾಟಲ್ಲಿ ಜಸ್ಟ್ ಯಾವುದು ಇದಕ್ಕೆ ಕ್ಲಿಯರೆನ್ಸಿಗೋಸ್ಕರ ಬಂದಿರತಕ್ಕಂಥ ಅಬ್ಜೆಕ್ಷನ್ಗೆ ಇವರು ಅಬ್ಜೆಕ್ಷನ್ ಫೈಲ್ ಮಾಡಿಲ್ಲ. ಕರ್ನಾಟಕ ಸರ್ಕಾರದವರು ಅಬ್ಜೆಕ್ಷನ್ ಫೈಲ್ ಮಾಡಿಲ್ಲ ಇಲ್ಲಿವರೆಗೂ. ಯಾರ್ದಾಗಾರೆ ತಪ್ಪದು? ನಿಮ್ಮ ಮಹದಾಯಿ ಒಳಗಡೆ ಅಷ್ಟೇನೆ, ಅಲ್ಲಿಂದ DPR ರೆಡಿ ಆಗಿದೆ, ಎಲ್ಲವೂ ರೆಡಿ ಆಗಿದೆ. ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿಯಿಂದ ಅವ್ರು ಗೋವಾದವರು ಒಂದು ಇದಕ್ಕೆ ಅಬ್ಜೆಕ್ಷನ್ ಫೈಲ್ ಮಾಡಿದ್ರೆ ಅಬ್ಜೆಕ್ಷನ್ಗೆ ವಾಪಸ್ ಒಂದು ಅಬ್ಜೆಕ್ಷನ್ ಹಾಕ್ಬೇಕಲ್ವಾ? ಕರ್ನಾಟಕ ಸರ್ಕಾರದಿಂದ ಅಬ್ಜೆಕ್ಷನ್ ಫೈಲ್ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವರು ತಮಿಳುನಾಡಲ್ಲಿ ಇರ್ತಕ್ಕಂಥದ್ದು ಸ್ಟಾಲಿನ್ ಸರ್ಕಾರ, ಇವರ ಇಂಡಿ ಇದು. DMKದಲ್ಲ ಮ್ಯಾನಿಫೆಸ್ಟೋ ಸ್ವಾಮಿ ಸ್ಟಾಲಿನ್ ಹೇಳಿದ್ದು ಇಂಡಿ ಅಲಯನ್ಸ್ ನ ಮ್ಯಾನಿಫೆಸ್ಟೋ. ಇಂಡಿ ಅಲಯನ್ಸ್ ಏನಾದ್ರು ಇದಕ್ಕೆ ದೇಶದಲ್ಲಿ ಆಡಳಿತಕ್ಕೆ ಬಂದ್ರೆ ನಾವು ಮೇಕೆದಾಟು ಪ್ರಾಜೆಕ್ಟ್ ಅನ್ನ ನಿಲ್ಲಿಸ್ತೀವಿ ಅಂತ ಹೇಳಿ ಇವರು ಕೈಂಡೆಸ್ಟ್ ಇನ್ಫಾರ್ಮೇಶನ್ ಆಫ್ ಚಂದ್ರಶೇಖರ್ ಅವರೇ, ತಮಿಳುನಾಡಿನಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರು ಯಾರು ಸರ್? ಅಣ್ಣಾಮಲೈ ಅವರು. ಅಣ್ಣಾಮಲೈ ಅವರು ಕೂಡ ತಮಿಳುನಾಡು ಸರ್ಕಾರ ಕೈಗೊಂಡಿರುವ ಈ ನಿರ್ಧಾರವನ್ನ ಸಮ್ಮತಿಸಿದ್ದಾರೆ. ಯು ಹ್ಯಾವಂಟ್ ರೆಡ್ ದ ನ್ಯೂಸ್ ಪೇಪರ್ ಟುಡೇ. ನೀವು ಇವತ್ತಿನ ದಿನಪತ್ರಿಕೆಯನ್ನ ನೋಡಿಲ್ಲ. ಡಿಎಂಕೆ ಪ್ರಣಾಳಿಕೆಯಲ್ಲಿರ್ತಕ್ಕಂಥ ಮೇಕೆದಾಟು ಯೋಜನೆಗೆ ತಡೆ ಅನ್ನೋ ಪ್ರಸ್ತಾಪವನ್ನ ನಿಮ್ಮ ಪಕ್ಷದ ತಮಿಳುನಾಡಿನ ರಾಜ್ಯಾಧ್ಯಕ್ಷರು ಕೂಡ ಒಪ್ಕೊಂಡಿದ್ದಾರೆ. ಅಲ್ಲಿಗೆ ನಿಮ್ಮದು ಕೂಡ ಬಂಡವಾಳ ಬಯಲಾಯಿತು. ಇದೇ ಮಹದಾಯಿನಲ್ಲಿ ಗೋವಾದಲ್ಲಿ ನಿಂತ್ಕೊಂಡು ಸೋನಿಯಾ ಗಾಂಧಿ ಏನ್ ಹೇಳಿದ್ರು, ಒಂದೇ ಒಂದು ತೊಟ್ಟು ನೀರನ್ನ ನಾವು ಕರ್ನಾಟಕಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರು. ಒಂದೇ ಒಂದು ತೊಟ್ಟು ನೀರನ್ನ ಬಿಡೋದಿಲ್ಲ ಅಂತ ಹೇಳಿ ಮನಸ್ಥಿತಿ ಏನಾಗಿದೆ ಇವತ್ತು? ಯಾಕೆ ಅದಕ್ಕೋಸ್ಕರ ಅವರು ಅಫಿಡವಿಟ್ ಆಗ್ತಾ ಇಲ್ಲ ಕೋರ್ಟ್ಗೆ? ಇದೇ ಕಾರಣಕ್ಕೋಸ್ಕರ ತಾನೆ ಅವತ್ತು ಸೋನಿಯಾ ಗಾಂಧಿ ಹೇಳಿದ್ರು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ. ಮೇಕೆದಾಟು ಅಂತೇಳಿ ಅಬ್ಬರಿಸಿ ಬಬ್ಬಿರ್ದು ಜನಕ್ಕೆ ಮಂಕುಪುರಿ ಹಚ್ಬಿಟ್ಟು ನೀವು ಆಡಳಿತಕ್ಕೆ ಬಂದ್ರಲ್ಲ. 1 ವರ್ಷ ಆಯ್ತು, ಏನ್ ಕೆಲಸ ಆಗಿದೆ ಮೇಕೆದಾಟು ವಿಚಾರದಲ್ಲಿ? ಹಾಗಾದ್ರೆ ಅಟ್ಲೀಸ್ಟ್ ನೀವು ಇಂಡಿ ಅಲಯನ್ಸ್, ನಿಮ್ಮ ಅಲಯನ್ಸ್ ಇವತ್ತು ಮ್ಯಾನಿಫೆಸ್ಟೋ ರೆಡಿ ಆಗ್ತಾ ಇದೆಯಲ್ಲ, ಅದು ತಪ್ಪು ಅಂತ ಕನ್ಸೋದಕ್ಕಾಗಲ್ವಾ? ಹೇಳ್ತಾ ಇದ್ರು ನೋಡಿ, ದೇವೇಗೌಡರು ಉತ್ತಮವಾದ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರೋ ಪ್ರಯತ್ನ ಮಾಡಿದ್ರು, ಕೆಲವೊಂದು ಅನುಷ್ಠಾನ ಕೂಡ ಆಯ್ತು. ದೇವೇಗೌಡರು ಕಾಲದಿಂದ ಮುಂದುವರಿಲೇ ಇಲ್ವಾ JDS ಪಕ್ಷ ಕೂಡ? ಎತ್ತಿನಹೊಳೆ ಎಷ್ಟು ವರ್ಷದಿಂದ, ಭದ್ರಾ ಮೇಲ್ದಂಡೆ ಇನ್ನೆಷ್ಟು ವರ್ಷದಿಂದ, ಕೃಷ್ಣ ಅದಿನ್ನೆಷ್ಟು ವರ್ಷ ಕಾಯ್ಬೇಕು, ಮಹದಾಯಿ ದೇವರೇ ಪ್ರೀತಿ. ಯಾವುದೇ ಒಂದು ಜಲಕ್ಕೆ ಸಂಬಂಧಪಟ್ಟ ಯೋಜನೆಗಳು ಕೂಡ ಇವ್ರು ಕೇಳಿದ್ರೆ ಕೇಂದ್ರ, ಕೇಂದ್ರ ಕೇಳಿದ್ರೆ ರಾಜ್ಯ, ರಾಜ್ಯ ಕೇಳಿದ್ರೆ ಅಂತಾರಾಜ್ಯ, ಇದೆಲ್ಲವನ್ನ ಕೂಡ ಮೀರ್ತೀವಿ ಅಂದ್ರೆ ಕೋರ್ಟು. ಅಂದ್ರೆ ನಿಮ್ಗೆ ಈಸಿಯಾಗಿ ತೋರ್ಸಕ್ ಒಂದ್ ಸಿಗ್ತಾ ಇದೆ ಸರ್. ಸಮಸ್ಯೆ ಪರಿಹಾರ ಯಾವ ಪಕ್ಷಕ್ಕೂ ಬೇಕಾಗಿಲ್ಲ. ಮಹೇಶ್ ಅವರು ಅದಾದ್ಮೇಲೆ ಭದ್ರಾ ಮೇಲ್ದಂಡೆನ ನೋಡಿ, ಸನ್ಮಾನ್ಯ ದೇವೇಗೌಡಜಿಯವರು ಹಿಳಿಯ ವಯಸ್ಸಿನಲ್ಲೂ ನಿಮ್ಮಿಬ್ಬರಿಗೂ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಅವ್ರ ಮನೆಗೆ ಬೆಳಗಿನ ಜಾವ ಯಾವಾಗಾದ್ರೂ ಫ್ರೀ ಆಗಿದ್ರೆ ನಿಮ್ ಚಾನಲ್ ಅವ್ರು ಭೇಟಿ ಮಾಡಿ. ಅವ್ರ ಮುಂದೆಗಡೆ ಎಷ್ಟು ಟ್ರಿಬ್ಯುನಲ್ 1989ರಲ್ಲಿ ಕಾವೇರಿ ಟ್ರಿಬ್ಯುನಲ್ ಆಗೋದಕ್ಕೆ ಕಾರಣ ಯಾರು? ಈ ನಾಡಿನಲ್ಲಿ ಇವತ್ತು ಬೆಂಗಳೂರು ಅನುಭವಿಸ್ತಾ ಇರೋ ಕಷ್ಟಕ್ಕೆ ಕಾರಣ ಯಾರು? ದೇವೇಗೌಡ ಸಾಹೇಬ್ರು ಎಂತೆಂತ ಘಟಾನುಘಟಿ ಕಾಲದಿಂದ ಮುಂದುವರಿಲೇ ಇಲ್ವಲ್ಲ. ದೇವೇಗೌಡರು ಮತ್ತು ನರೇಂದ್ರ ಮೋದಿ ಅವರಿಗೆ ಬಹಳ 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 ಹತ್ತಿರದಲ್ಲಿದ್ದಾರೆ. ಹೌದಲ್ವಾ? ಈಗ ಇದಕ್ಕೊಂದು ಅವಕಾಶ ಏನು, ಮೇಕೆದಾಟುಗೆ ಒಂದು ಅವಕಾಶ ಕೊಡ್ಲಿ, ಒಂದು ಮಾತು ಮಾಡಿಸಿ. ದೇವೇಗೌಡರಿಗೆ ಮೇಕೆದಾಟು ಬದಲಾಗಿ ಲೋಕಸಭೆಯಲ್ಲಿ ಹೋರಾಟದ ಬಗ್ಗೆ ಆಗಿರ್ಲಿ, ಎಡದಂಡ ಬಲದಂಡೆಗಳ ಬಗ್ಗೆ ಆಗಿರ್ಲಿ, ಇವತ್ತು ಕೃಷ್ಣ ಯೋಜನೆಗಳ ಬಗ್ಗೆ ಆಗಿರ್ಲಿ, ದೇವೇಗೌಡರನ್ನ ಪ್ರಶ್ನೆ ಮಾಡೋದಕ್ಕೆ ಕರ್ನಾಟಕದಲ್ಲಿ ಒಬ್ಬರಿಗೂ ಅಧಿಕಾರ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ಒಂದಲ್ಲ ಎರಡಲ್ಲ
ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ತನ್ನ ಸ್ವಂತ ಕಿಸೆಯಿಂದ ಲಾಯರ್ಗೆ ಕೊಟ್ಟಿದ್ದಾರೆ ಗೊತ್ತಿದೆ ಎಷ್ಟು ಚೆನ್ನಾಗಿ ಟ್ವಿಸ್ಟ್ ಮಾಡ್ಬಿಟ್ರಿ ಹೇಳಿ, ಹೇಳಿ, ನಾನು ಕೇಳಿದ್ದು ದೇವೇಗೌಡ್ರ ಬಗ್ಗೆ ಯಾರು ಪ್ರಶ್ನೆ ಮಾಡ್ತಿಲ್ಲ. ಮತ್ತೆ ಅವರಾದ ನಂತರದಲ್ಲಿ ಏನಾಯ್ತು ಸರ್ ಅದನ್ನ ಹೇಳಿ ಈಗ ಸರ್. ಇವತ್ತು ಅದಾದ ನಂತರದಲ್ಲಿ ಕುಮಾರಸ್ವಾಮಿ ಅವರು ಬಂದ್ರು. ಅದಾದ್ಮೇಲೆ ನಿಖಿಲ್ ಕುಮಾರಸ್ವಾಮಿ ಅವರು ಕಂಡ್ರಿ. ಇಲ್ಲ, ಇಲ್ಲ, ಪ್ರಶ್ನೆ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಮಹೇಶ್ ಅವ್ರ ಉತ್ತರ ಕಂಪ್ಲೀಟ್ ಆಗುತ್ತೆ. ಮಾತಾಡಲ್ಲ. ಮಹೇಶ್ ಅವರು